ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವ ಒಂದು ಬೆಸ್ಟ್ ಟೈಮ್ ಯಾವುದು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಯೂಟ್ಯೂಬರ್ ಯಾವ ಟೈಮಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಬರುತ್ತೆ, ವೀಡಿಯೋ ಯಾವಾಗ ವೈರಲ್ ಆಗುತ್ತೆ, ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಿದರೆ ವೈರಲ್ ಆಗುತ್ತೆ ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲ ಯೂಟ್ಯೂಬರ್ಸ್ಗೆ ದೊಡ್ಡವರಿರಲಿ ಚಿಕ್ಕವರಿರಲಿ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಲಿ ಕಡಿಮೆ ಸಬ್ಸ್ಕ್ರೈಬರ್ಸ್ ಇರಲಿ, ವ್ಯೂಸ್ ವಾಚ್ ಟೈಮ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಬರಬೇಕಂತಲೇ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ಬೇರೆ ಬೇರೆ ಫೀಚರ್ಸ್ನ ಯೂಸ್ ಮಾಡ್ತಾರೆ ಮತ್ತು ಬೇರೆ ಬೇರೆ ಟ್ರಿಕ್ಸ್ನ ಯೂಸ್ ಮಾಡ್ತಾರೆ. ಈ ಒಂದು ಫೀಚರ್ನ ಮತ್ತು ಟಿಪ್ಸ್ನ ನೀವು ಫಾಲೋ ಮಾಡಿದರೆ ನಿಮಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಫ್ರೆಂಡ್ಸ್, ಈಗ ನನ್ನ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ. ಈಗ ನಾನು ವೈಟ್ ಸ್ಟುಡಿಯೋನ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಇಲ್ಲಿ ಬಂದಿದೆ. ಈಗ ವ್ಯೂ ಮೋರ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಇದರಲ್ಲಿ ಲೈವ್ ಆಗಿ ತೋರಿಸ್ತೀನಿ ಯಾವ ಟೈಮಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತೇಳಿ. ಈಗ ಆಡಿಯನ್ಸ್ನ ಕ್ಲಿಕ್ ಮಾಡ್ತೀನಿ. ಆಡಿಯನ್ಸ್ ಕ್ಲಿಕ್ ಮಾಡಿದರೆ ಇಲ್ಲಿ ಕೆಳಗಡೆ ಬರ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ವೆನ್ ಯುವರ್ ವ್ಯೂವರ್ಸ್ ಆರ್ ಆನ್ ಯೂಟ್ಯೂಬ್. ಅಂದರೆ ನಿಮ್ಮ ವ್ಯೂವರ್ಸ್ ಯಾವಾಗ ಯೂಟ್ಯೂಬ್ನ ನೋಡ್ತಾ ಇರ್ತಾರೆ ಆವಾಗ ನೀವು ವೀಡಿಯೋನ ಅಪ್ಲೋಡ್ ಮಾಡಿದರೆ ಅವಾಗ ಜಾಸ್ತಿ ವ್ಯೂಸ್ ಬರುತ್ತೆ. ಫ್ರೆಂಡ್ಸ್, ಯಾವಾಗ ನೀವು ಅವ್ರು ನೋಡುವಾಗ ಜಸ್ಟ್ ಅಪ್ಲೋಡ್ ಮಾಡಿದರೆ ಅವರಿಗೆ ನೋಟಿಫಿಕೇಷನ್ ಹೋಗುತ್ತೆ, ಆವಾಗ ಬೇಗನೆ ನಿಮ್ಮ ವೀಡಿಯೋನ ನೋಡ್ತಾರೆ, ವ್ಯೂಸ್ ಜಾಸ್ತಿ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂತಂದರೆ ಜಾಸ್ತಿ ವ್ಯೂಸ್ ಬಂದು ಬೇಗ ವೈರಲ್ ಆಗುತ್ತೆ. ಯೂಟ್ಯೂಬ್ ಯಾವ ಥರ ಇರುತ್ತೆ ಅಂತಂದರೆ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಇನಿಷಿಯಲ್ ಬೂಸ್ಟ್ ಸಿಗುತ್ತಲ್ಲ, ಅಪ್ಲೋಡ್ ಮಾಡಿದ ತಕ್ಷಣ ವ್ಯೂಸ್ ಜಾಸ್ತಿ ಬಂದರೆ ಜಾಸ್ತಿ ಜನಕ್ಕೆ ರೆಕಮೆಂಡ್ ಮಾಡುತ್ತೆ. ಫ್ರೆಂಡ್ಸ್, ಅದಕ್ಕೋಸ್ಕರ ವ್ಯೂವರ್ಸ್ ಯಾವಾಗ ಯೂಟ್ಯೂಬ್ ನೋಡ್ತಾ ಇರ್ತಾರೆ, ನಿಮ್ಮ ಆಡಿಯನ್ಸ್ ಯಾವಾಗ ಯೂಟ್ಯೂಬ್ನ ನೋಡ್ತಾ ಇರ್ತಾರೆ ಆವಾಗ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಈಗ ನನ್ನ ಚಾನಲಲ್ಲಿ ನೋಡ್ತಾ ಇದ್ದೀರಾ ಈ ಟೈಮಲ್ಲಿ ಇಲ್ಲಿ ಡಾರ್ಕ್ ಇದೆಯಲ್ಲ, ಇಲ್ಲಿ ಲೈಟ್ ಇದೆ, ಇಲ್ಲಿ ಮೇಲ್ಗಡೆ, ಇಲ್ಲಿ ಕೆಳಗಡೆ ಡಾರ್ಕ್ ಇದೆ. ಈ ಟೈಮಲ್ಲಿ ನಾವು ವೀಡಿಯೋ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ. ಇಲ್ಲಿ ನೋಡ್ತಾ ಇದ್ದರೆ ಸಂಡೇ ದಿನ ಈ ಜಾಸ್ತಿ ಹೊತ್ತು ಯೂಟ್ಯೂಬ್ ನೋಡ್ತಾರೆ, ಜಾಸ್ತಿ ಜನ ನೋಡ್ತಾರೆ. ಬೇರೆ ದಿನದಲ್ಲಿ ಬೆಳಗ್ಗೆ ನೋಡೋಲ್ಲ. ಫ್ರೆಂಡ್ಸ್, ನೋಡ್ತಾ ಇದ್ದಾರೆ ಇಲ್ಲಿ ಬೆಳಗ್ಗೆ ನೋಡೋಲ್ಲ, ಇಲ್ಲಿ 10 o'clock ಅಥವಾ 12 o'clock ಜಾಸ್ತಿ ನೋಡ್ತಾರೆ. ಸ್ಯಾಟರ್ಡೆ ಕೂಡ ಸ್ವಲ್ಪ ಜಾಸ್ತಿ ನೋಡ್ತಾರೆ, ಯಾಕಂದರೆ ಆವಾಗ ಸ್ವಲ್ಪ ರಜೆ ಇರುತ್ತೆ. ಸೆಕೆಂಡ್ ಸ್ಯಾಟರ್ಡೆ, ಫೋರ್ತ್ ಸ್ಯಾಟರ್ಡೆ ಅಂದರೆ ರಜೆ ಇರುತ್ತೆ. ಮತ್ತು ಸ್ಕೂಲ್ಸ್ ಎಲ್ಲ ಹಾಫ್ ಡೇ ಇರುತ್ತೆ, ಆ ಟೈಮಲ್ಲಿ ಜಾಸ್ತಿ ನೋಡ್ತಾರೆ. ಇಲ್ಲಿ ಸಂಡೇ ದಿನ ಫುಲ್ ಫ್ರೀ ಇರ್ತಾರೆ, ಹಾಗಾಗಿ ಜಾಸ್ತಿ ನೋಡ್ತಿದ್ದಾರೆ. ಖಾಲಿ ಟೈಮಲ್ಲಿ ವೀಕ್ ಡೇಸಲ್ಲಿ ಇಲ್ಲೆಲ್ಲ 11 o'clock ಜಾಸ್ತಿ ನೋಡ್ತಾರೆ. ಈ ಟೈಮಲ್ಲಿ ನಾವು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಫ್ರೆಂಡ್ಸ್, ಯಾವಾಗ ಇದು ಜಾಸ್ತಿ ಇರುತ್ತೆ, ಜಾಸ್ತಿ ಡಾರ್ಕ್ ಯಾವ ಟೈಮಲ್ಲಿದೆ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ಹೊಸ ಯೂಟ್ಯೂಬರ್ಸ್ಗೆ ಇದು ಫೀಚರ್ ಸಿಗೋಲ್ಲ. ಫ್ರೆಂಡ್ಸ್, ಇದು ಫೀಚರ್ ಯಾವಾಗ ಸಿಗುತ್ತೆ ಅಂತಂದರೆ ಜಾಸ್ತಿ ವ್ಯೂಸ್ ಬಂದು, ಜಾಸ್ತಿ ವಾಚ್ ಟೈಮ್ ಬಂದು, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ಈ ಫೀಚರ್ ಸಿಗುತ್ತೆ. ಒಂದು ವೇಳೆ ನಿಮ್ಮ ಚಾನಲ್ನಲ್ಲಿ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇರಲಿಲ್ಲ, ಜಾಸ್ತಿ ವ್ಯೂಸ್ ಬರ್ತಾ ಇರಲಿಲ್ಲ ಅಂತಂದರೆ ಬೇರೆ ಮೆಥಡಿಂದ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಹೇಗೆ ನಾವು ವ್ಯೂಸ್ ಜಾಸ್ತಿ ಪಡೆಯೋದಂತಂದರೆ, ಈಗ ಯಾವ ಟೈಮಲ್ಲಿ ಅವರು ಆ್ಯಕ್ಟಿವ್ ಆಗಿರ್ತಾರೆ ನಮ್ಮ ಆಡಿಯನ್ಸ್ ಅಂತ ನಾವು ತಿಳ್ಕೊಬೇಕಾಗಿತ್ತು ಅಂತಂದರೆ ನೀವು ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನ ಫಾಲೋ ಮಾಡಬೇಕು. ಅಂದರೆ ಸ್ವಲ್ಪ ದಿನ ಬೆಳಗ್ಗೆ 9 ಗಂಟೆಗೆ ಅಪ್ಲೋಡ್ ಮಾಡಬೇಕು, ನೆಕ್ಸ್ಟ್ 11 ಗಂಟೆಗೆ ಅಪ್ಲೋಡ್ ಮಾಡಬೇಕು, ನೆಕ್ಸ್ಟ್ 1 ಗಂಟೆಗೆ, ನೆಕ್ಸ್ಟ್ 3 ಗಂಟೆಗೆ, 5 ಗಂಟೆಗೆ, ಈ ಥರ ಸ್ವಲ್ಪ ಗ್ಯಾಪ್ ಮಾಡಿ ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕು. ಯಾವ ಟೈಮಲ್ಲಿ ಜಾಸ್ತಿ ವ್ಯೂಸ್ ಬರುತ್ತೆ, ಅಂದರೆ ಅಪ್ಲೋಡ್ ಮಾಡಿದ ತಕ್ಷಣ ಜಾಸ್ತಿ ವ್ಯೂಸ್ ಯಾವ್ದು ಬರುತ್ತೆ, ಯಾವ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬರುತ್ತೆ ಎಲ್ಲನೂ ತಿಳ್ಕೊಂಡಾದ್ಮೇಲೆ ಆ ಟೈಮ್ನ ಸೆಟ್ ಮಾಡಿಕೊಂಡು ಅದೇ ಟೈಮಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗ ನಿಮಗೆ ಈ ಒಂದು ಫೀಚರ್ ಸಿಗಲಿಲ್ಲ ಅಂತಂದರೆ ಅದು ಒಂದೇ ಮೆಥಡಿಂದ ನೀವು ತಿಳ್ಕೊಬೋದು. ಯಾವ ಟೈಮಲ್ಲಿ ನೀವು ಅಪ್ಲೋಡ್ ಮಾಡಿರ್ತೀರ ಆವಾಗ ಯಾವ ವೀಡಿಯೋಗೆ ಜಾಸ್ತಿ ವ್ಯೂಸ್ ಬಂದಿರುತ್ತೆ ಆ ಟೈಮ್ನ ನೀವು ನೋಡಿಕೊಂಡು ಆ ಟೈಮಲ್ಲಿ ನೀವು ವೀಡಿಯೋನ ಅಪ್ಲೋಡ್ ಮಾಡಿದರೆ ಜಾಸ್ತಿ ವ್ಯೂಸ್ ಬರುತ್ತೆ, ವೀಡಿಯೋ ವೈರಲ್ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.